ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನೈಟಿಂದ ವ್ಲಾಗ್ನ ಶುರು ಮಾಡ್ತಾರೆ ಅಂತದ್ದು. ಮೊನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸೀರೆ ತಗೊಳಕ್ಕೆ ಹೋಗಿ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಹಂಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಒಣಗಿಸಿ ಇಟ್ಟಿದ್ದೀನಿ. ಹಂಗಾಗಿ ಹೆಂಗೂ ಇಡ್ತಾ ಇದ್ದೀನಲ್ಲ ಅಂತೇಳಿ ಸೀರೆದು ಕಲೆಕ್ಷನ್ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಲಕ್ಷದಿದೆ ಸೀರೆ ಅಂತ ಹೇಳ್ಬಿಟ್ಟು. ಅಷ್ಟೇನು ಸೀರೆಗಳಿಲ್ಲ, ಸ್ವಲ್ಪನೇ ಇರೋದು. ಸುಮ್ಮನೆ ತಮಾಷೆಗಳ್ದೆ, ಲಕ್ಷದ್ದೆಲ್ಲ ಇಲ್ಲ. ಎಲ್ಲ ಸೇರಿಸಿದ್ರೆ 50,000ನೂ ಬರೋಲ್ಲ. ಸೀರೆ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ಸ್ವಲ್ಪ ಇದೆ. ಇರೋದನ್ನ ತೋರಿಸ್ತೀನಿ. ಸೀರೆನ ಎಷ್ಟಿದೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತೀನಿ ನೋಡಿ. ಒಂದು ಚಿಕ್ಕ ವಿಡಿಯೋ ಅಷ್ಟೇ. ಸೀರೆ ತೋರಿಸ್ಲಿಕ್ಕೆ ಏನು ವಿಡಿಯೋ ಮಾಡ್ತಾ ಇಲ್ಲ. ವಿಡಿಯೋ ಮಾಡಿ ತೋರಿಸೋ ಅಷ್ಟು ಸೀರೆ ಏನಿಲ್ಲ, ಸುಮ್ಮನೆ ಹಂಗೆ ತೋರಿಸ್ತಿದ್ದೀನಿ ಅಷ್ಟೇ. ನೀವು ಕೂಡ ನೋಡಿ. ನಿಮ್ಮ ಹತ್ರನೂ ನನ್ನ ಹತ್ರ ಇರೋ ಸೀರೆಗಳು ಇದ್ರೆ ಕಮೆಂಟ್ಸ್ ಮಾಡಿ. ನನ್ನ ಹತ್ರ ಇರೋ ಸೀರೆಗಳು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತನೂ ಕಮೆಂಟ್ಸ್ ಮಾಡಿ. ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ಸ್ ಮಾಡಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಯಶುಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಂಗಾಗಿ ಇವತ್ತು ಸ್ವೆಟ್ರ್ ಕೂಡ ಹಾಕಿದ್ದೀನಿ. ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮಾಗ್ಬಿಟ್ಟಿತ್ತು, ಹಂಗಾಗಿ. ಇನ್ನು ಬೀರು ಕೂಡ ಇದೆ ಮನೆಯಲ್ಲಿ, ಆದರೂ ನಾನು ಬೀರಲ್ಲಿ ಸೀರೆಗಳನ್ನ ಯಾವುದೂ ಇಟ್ಟಿಲ್ಲ. ಯಾಕಂತಂದರೆ ಡೈಲಿ ಯೂಸ್ ಮಾಡೋ ಅಂಥದ್ದನ್ನ ಬೀರುವಲ್ಲಿ ಇಟ್ಕೊಂಡಿದ್ದೀನಿ. ಈ ಸೀರೆನ ನಾನು ಯಾವಾಗಲೂ ರೇರು ಯೂಸ್ ಮಾಡೋ ಅಂಥದ್ದು. ನಾನು ಸೀರೆನ ಅಷ್ಟು ಬೇಗ ಹಾಕೊಳ್ಳೋದಿಲ್ಲ. ಎಲ್ಲೇ ಹೋಗ್ಬೇಕಾದ್ರೂ ಜಾಸ್ತಿ ಡ್ರೆಸ್ನೇ ಹಾಕೊಳ್ಳೋ ಅಂಥದ್ದು. ನನಗೆ ಸೀರೆ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಹಂಗಾಗಿ ಜಾಸ್ತಿ ಸೀರೆಗಳನ್ನೂ ಸಹಿತ ನಾನು ತೊಗೊಂಡಿಲ್ಲ. ಸ್ವಲ್ಪ ತೊಗೊಂಡಿರೋ ಅಂಥದ್ದು ಈ ಪ್ಲೈನ್ ಸೀರೆಗಳೆಲ್ಲ ಇತ್ತಲ್ಲ, ಅದನ್ನು ಅಮ್ಮನ ಕೊಟ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಒಂದು 2-3 ಪ್ಲೈನ್ ಸೀರೆಗಳಿದೆ, ಒಂದು ಸ್ವಲ್ಪ ಬಾರ್ಡ್ರ್ ಸೀರೆಗಳು. ಅದು ಬಿಟ್ಟರೆ ಒಂದು ವರ್ಕ್ ಸೀರೆಗಳು ಒಂದು 3-4 ಇಟ್ಕೊಂಡಿದ್ದೀನಿ ಅಷ್ಟೇ. ನನಗೆ ಸೀರೆ ಮೇಲೆ ಅಷ್ಟು ಇಷ್ಟ ಏನಿಲ್ಲ, ಇರೋದನ್ನೇ ತೋರಿಸ್ತಾ ಇದ್ದೀನಿ ಇವಾಗ. ಈ ಗೌರಿ ಹಬ್ಬ ಬಂದರೆ ಅಮ್ಮ ಒಂದೊಂದು ಕೊಡಿಸ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ದೇವರಿಗೆ ತೊಗೊತೀನಲ್ಲ, ಹಂಗಾಗಿ ಒಂದು ಸ್ವಲ್ಪ ಸೀರೆಗಳಾಗಿದೆ ಈ ನಡುವೆ. ಅಷ್ಟು ಬಿಟ್ಟರೆ ನಾನು ಡ್ರೆಸ್ಗಳು ಜಾಸ್ತಿ ತೊಗೊಳ್ಳೋ ಅಂಥದ್ದು, ಸೀರೆಗಳನ್ನ ಜಾಸ್ತಿ ತೊಗೊಳ್ಳೋದಿಲ್ಲ. ನನ್ನ ಹತ್ರ ₹1,00,000 ಸೀರೆ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಏನು ತೆಗ್ದಿಲ್ಲ. ಮೊನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋನಾಗ ತೊಗೊಂಡಿರೋವಂಥದ್ದು ಉಟ್ಕೊಳ್ಳೋಣ ಅಂತೇಳಿ. ಆವಾಗ ಅದು ಕೆಳಗಡೆನೇ ಇಟ್ಟಿದೆ, ಮೇಲ್ಗಡೆ ಆಮೇಲೆ ಎತ್ತಿಡೋಣ ಅಂತೇಳಿ ಸಜ್ಜೆ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ಎಲ್ಲನೂ. ಯಶು ಹೋಗ್ಬಿಟ್ಟು ಸ್ವಲ್ಪ ಗಲೀಜು ಮಾಡಿಬಿಟ್ಲು, ಹಂಗಾಗಿ ವಾಶ್ ಮಾಡಲಿಕ್ಕೆ ಅಂತ ತೆಗೆದ್ನಲ್ಲ, ಹಂಗಾಗಿ ಮತ್ತೆ ಒಂದ್ಸರಿ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ, ತುಂಬ ದಿನ ಆಯ್ತಲ್ವ ಇಟ್ಬಿಟ್ಟು ಅಂತ ಹೇಳಿ. ಆಲ್ಮೋಸ್ಟು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಎಲ್ಲ ತೆಗ್ದಿಟ್ಟಿರೋ ಅಂಥದ್ದು, ಯಾವುದು ಇವಾಗ ಹಾಕೊಂಡಿರಲಿಲ್ಲ. ಹಂಗಾಗಿ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಒಂದ್ಸರಿ ತೆಗ್ದು ನೋಡೋಣ ಅಂತ ಚೆಕ್ ಮಾಡೋಕ್ಕೆ ಅಂತ ತೊಗೊಂಡೆ. ಹಂಗೇನೆ ಸಹಿತ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಆಗ್ತಾಯಿರೋ ಅಂಥದ್ದು. ನನ್ನ ಹತ್ರ ಯಾವುದು ₹1,00,000 ಸೀರೆ ಅಂತ ಯಾವುದೂ ಇಲ್ಲ, ಬರೀ ₹1,000 ಸೀರೆಗಳೇ ಜಾಸ್ತಿ ಇರೋದು. ಅದು ಬಿಟ್ಟರೆ ಒಂದು 4 ರೇಷ್ಮೆ ಸೀರೆ ಇದೆ ಅಷ್ಟೇ. 8,000 10,000 ಆ ಥರ ಇದೆ. ಅಷ್ಟು ಬಿಟ್ಟರೆ ನನ್ನ ಹತ್ರ ಸಿಂಪಲ್ ಸೀರೆಗಳೇ ಜಾಸ್ತಿ ಇರೋವಂಥದ್ದು. ನಾನು ಯಾವುದು ಸೀರೆನ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥದ್ದು ಇಲ್ಲ. ಜಾಸ್ತಿ ಸ್ವಲ್ಪ 1,000 2,000 ಈ ಥರದ್ದೇ ತೊಗೊತೀನಿ. ಯಾಕಂದರೆ ರೇರಾಗಿ ಯೂಸ್ ಮಾಡೋದಕ್ಕಿಂತ ತೊಗೊಂಡು ಯಾವಾಗಲೋ ಒಂದ್ಸಲ ಹಾಕೊಳ್ಳೋದ್ಕಿಂತ ಅವಾಗವಾಗ ಹಾಕೋತಾ ಇದ್ರೇ ಸೀರೆಗೊಂದು ಕಳೆ ಇರುತ್ತೆ. ಇಲ್ಲ ಅಂತಂದರೆ ಇವಾಗ ಹೊಸ ಹೊಸ ಡಿಸೈನ್ ಬರ್ತಾ ಇರುತ್ತೆ, ನಾವಿನ್ನೂ ಹಳೆ ಸೀರೆನೇ ಹಾಕೊತಾ ಇರ್ತೀವಿ, ಆ ಥರ ಅನ್ನಿಸ್ತಾ ಇರುತ್ತೆ. ಮತ್ತು ಹೊಸ ಡಿಸೈನ್ ಬಂದಾಗ ಅಯ್ಯೋ ನಾವು ಆ ಸೀರೆ ತೊಗೊಂಡಿಲ್ವಲ್ಲ, ಈ ಸೀರೆ ತೊಗೊಂಡಿಲ್ವಲ್ಲ ಅಂತ ಅನಿಸುತ್ತೆ. ಹಂಗಾಗಿ ನಾನು ಜಾಸ್ತಿ ರೇರಾಗಿ ಯೂಸ್ ಮಾಡೋ ಅಂಥ ಸೀರೆಗಳನ್ನ ತಗೊಳ್ಳೋದಿಲ್ಲ. ಆಲ್ಮೋಸ್ಟು ಯಾವಾಗಲೂ ಹಾಕೊಳ್ತಾರೋ ಅಂತಲೇ ಸೀರೆನೇ ತೊಗೊಳೋದು ಜಾಸ್ತಿ ನಾನು. ಅಂತಂದರೆ ಈ ಬ್ಲೌಸ್ಗಳೆಲ್ಲ ಹೊಲಿಸಿರ್ತೀವಲ್ಲ, ತುಂಬಾ ಚಿಕ್ಕದಾಗ್ಬಿಡುತ್ತೆ. ನನ್ನ ಹತ್ರ ಈಗ ಇಲ್ಲಿರೋ ಸೀರೆಯಲ್ಲಿ ಅರ್ಧ ಸೀರೆಗೆ ಬ್ಲೌಸೇ ಇಲ್ಲ, ಎಲ್ಲನೂ ಚಿಕ್ಕದಾಗ್ತೈತೆ. ಆವಾಗ 45 kg ಇದ್ದೆ, ಇವಾಗ 60 kg ಆಗಿಬಿಟ್ಟಿದ್ದೀನಿ. ಹಂಗಾಗಿ ಯಾವ ಬ್ಲೌಸೂ ಆಗೋದಿಲ್ಲ. ಎಷ್ಟು ಸ್ಟಿಚ್ ಬಿಚ್ಚಿದ್ರೂ ಅದು ಆಗ್ತಾನೇ ಇಲ್ಲ. ಆವಾಗ ತುಂಬಾ ಸಣ್ಣ ಇದ್ದೆ ನಾನು, ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಹಂಗಾಗಿ ಬ್ಲೌಸ್ಗಳೆಲ್ಲ ಸುಮ್ಮನೆ ವೇಸ್ಟು. ಎಷ್ಟಷ್ಟು ದುಡ್ಡು ಕೊಟ್ಟು ಹೊಲಿಸಿರೋದೆಲ್ಲ ಹಾಳಾಗ್ಬಿಡ್ತು ಬ್ಲೌಸ್ಗಳು, ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಇವಕ್ಕೆಲ್ಲ ಹೋಗಿ ಮ್ಯಾಚಿಂಗ್ ಬ್ಲೌಸ್ಗಳನ್ನ ತೊಗೊಂಬರ್ಬೇಕು. ಹಂಗಾಗಿ ಇವಾಗಲೇ ಚೆಕ್ ಮಾಡ್ಕೊಂಬಿಡೋಣ. ಹಬ್ಬಕ್ಕೂ ದೇವರಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಲ್ಲ ಚಿಕ್ಕಪೇಟೆಗೆ, ಅವಾಗ ರೆಡಿ ಬ್ಲೌಸೇ ಬರುತ್ತಲ್ಲ, ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. 2-3 ಸೀರೆಗೆ ಒಂದೊಂದು ಬ್ಲೌಸ್ನ ಮ್ಯಾಚ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟೋ ಅಷ್ಟು ಸೀರೆಗಳು ಪಾಕೆಟೇ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿರೋ ಅಂಥದ್ದು. ಇದು ಎಸುದು ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಕಡೆ ಅಡುಗೆ ಮಾಡಿಕ ಶಾಸ್ತ್ರ ಮಾಡ್ತಾರೆ. ಆವಾಗ ನಮ್ಮ ಅಕ್ಕ, ನಮ್ಮ ಫ್ರೆಂಡ್ಗಳು ಮತ್ತು ನಮ್ಮ ತಂಗಿದಿರು ಎಲ್ಲ ಕೊಡಿಸಿರೋ ಅಂಥದ್ದು. ಹಂಗಾಗಿ ಅವನ್ನ ಪಾಕೆಟೇ ಓಪನ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಕವರಲ್ಲಿ ಹಂಗೆ ಹಾಕಿ ಹಂಗೆ ಇಟ್ಟಿದ್ದೀನಿ. ಇವತ್ತು ಎಲ್ಲನೂ ಓಪನ್ ಮಾಡಿಬಿಟ್ಟು ಯಾವ ಸೀರೆಗೆ ಯಾವ ಬ್ಲೌಸ್ ಹೊಲಿಸ್ಕೊಳ್ಳಿ ಅಂತೇಳಿ. ಹಬ್ಬ ಬಂತಲ್ವ, ಹಂಗಾಗಿ ಮತ್ತೆ ಹೊರಗಡೆಯಿಂದ ಸೀರೆ ಏನು ತೊಗೊಳೋದಿಲ್ಲ, ಇರೋ ಸೀರೆಯಲ್ಲೇ ಹೊಲಿಸ್ಕೊಂಡು ಹಾಕಂತೀನಿ. ದೇವ್ರಿಗೆ ಮಾತ್ರ ಒಂದು ಎಕ್ಸ್ಟ್ರಾ ತೊಗೊಂಡು ಬರ್ತೀವಿ ಅಷ್ಟೇ. ಹಂಗಾಗಿ ಇವಾಗಲೇ ಎಲ್ಲನೂ ಚೆಕ್ ಮಾಡ್ಕೊತಾ ಇರೋ ಅಂಥದ್ದು. ನಿಮಗೂ ತೋರಿಸ್ತೀನಿ ಯಾವ ಸೀರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಸೀರೆ ಉಟ್ಕೊಂಡಿರೋದು ರೇರೇನೆ, ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಕೂಡ ಸೈಡಲ್ಲಿ ಆ್ಯಡ್ ಮಾಡ್ತೀನಿ, ಅದರಲ್ಲಿ ನೋಡ್ಬೋದು ನೀವು ಕೂಡ.
ಇನ್ನು ಸೀರೆಗಳಿಗೆ ಒಂದು 6-7 ಪೆಟಿಕೋಟ್ ಕೂಡ ತೊಗೊಂಡಿರೋ ಅಂಥದ್ದು, ಕಲರ್ ಮ್ಯಾಚಿಂಗ್ ಮಾಡಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡಿಲ್ಲ, ಎಲ್ಲ ವಾಶ್ ಮಾಡಿ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಕೂಡ ಫೋಲ್ಡ್ ಮಾಡಿ ಇಡೋಣ ಅಂತೇಳಿ ತೊಗೊಂಡಿರೋ ಅಂಥದ್ದು. ಇನ್ನು ಸಾಮಾನ್ಯವಾಗಿ ಲೇಡೀಸ್ಗೆಲ್ಲ ಸೀರೆಗಳು ತುಂಬಾ ಇಷ್ಟ ಅಂತ ಹೇಳ್ತಾರೆ. ನನಗೆ ಸೀರೆ ಇಷ್ಟ, ಆದರೆ ಅದನ್ನ ಹಾಕೊಂಡು ಕೆಲಸ ಮಾಡಲಿಕ್ಕೆಲ್ಲ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಇನ್ನು ನಾವು ಮಾಡೋ ಕೆಲಸಕ್ಕೂ ಈ ಸೀರೆ ಎಲ್ಲ ಹಾಕೊಂಡು ಹೋದರೆ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಡ್ರೆಸ್ನೇ ಯೂಸ್ ಮಾಡೋ ಅಂಥದ್ದು. ನಮ್ಮದು ಗಾರ್ಮೆಂಟ್ಸ್ ಇತ್ತು, ಹಂಗಾಗಿ ನಾನು ಸೀರೆ ಎಲ್ಲ ಹಾಕೊಂಡು ಹೋಗಿದ್ರೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೆ ಅಂದರೆ ಬರೀ ಡ್ರೆಸ್ಗಳನ್ನೇ ಜಾಸ್ತಿ ತೊಗೊತಾ ಇರೋದು ನಾನು. ಈ ನಡುವೆ ಮಾತ್ರ ಸೀರೆಗಳು ಒಂದು ಸ್ವಲ್ಪ ಇದೆ, ಒಂದು 25-30 ಸೀರೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ ಅಮ್ಮನ ಕೊಟ್ಬಿಟ್ಟಿದ್ದೀನಿ. ನಾನು ಸುಮ್ಮನೆ ಉಟ್ಕೊಳ್ಳಲ್ಲ, ಏನಿಲ್ಲ, ಮಡಗಿ ಸುಮ್ಮನೆ ಹಾಳಾಗುತ್ತೆ, ವೇಸ್ಟು. ಮತ್ತು ಅದು ಡಿಸೈನ್ ಎಲ್ಲ ಹಳೇದಾಗಿರುತ್ತೆ, ಬೇರೆಯವ್ರಿಗೆ ಕೊಡಲಿಕ್ಕೂ ಒಂಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದೇ ಸೀರೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಫಸ್ಟು ತೊಗೊಂಡಿರೋಂಥದ್ದು ರೇಷ್ಮೆ ಸೀರೆ ನಂದು. ಇದು ಬಂದು 12,000. ಆವಾಗ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು, ಆವಾಗ ಒಂದು 13 ವರ್ಷ ಆಗಿದೆ ತೊಗೊಂಡು. ಈ ಸೀರೆ ಹಂಗೆ ಇಟ್ಕೊಂಡಿದ್ದೀನಿ, ಆದರೆ ಇದ್ರ ಬ್ಲೌಸ್ ಕೂಡ ಆಗೋದಿಲ್ಲ ನನಗೆ. ಇನ್ನು ನೆಕ್ಸ್ಟ್ ಬಂದು ಇದು ಕೂಡ 8,000 ರೂಪಾಯಿಂದು. ತುಂಬಾ ಚೆನ್ನಾಗಿದೆ, ಮೆರೂನ್ ಕಲರು. ಬ್ಲೌಸು ನನಗಿವಾಗ ಎಷ್ಟೇ ಟ್ರೈ ಮಾಡಿದ್ರೂ ಅದು ಕೈ ಸಹಿತ ಆಗೋದಿಲ್ಲ ಅದರೊಳಗಡೆ, ಆ ಥರ ಆಗಿಬಿಟ್ಟಿದೆ ಆ ಬ್ಲೌಸ್ನೂ ಕೂಡ. ಇದಕ್ಕೂ ಬ್ಲೌಸ್ ಇಲ್ಲ, ಹಂಗಾಗಿ ಇದನ್ನು ಕೂಡ ಹಂಗೆ ಎತ್ತಿಡ್ತಾ ಇದ್ದೀನಿ. ಮಡಚಿ ಅರ್ಧ ಸೀರೆಗಳು ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನಾನು ಯೂಸ್ ಮಾಡೋದಕ್ಕಿಂತ ಮಡಚಿ ಮೂಲಲ್ಲಿ ಇಟ್ಟಿರೋದೇ ಹೆಚ್ಚು, ಹಂಗಾಗಿ. ಇನ್ನು ಇದು ಬಂದು 4,500. ಇದನ್ನು ಕೂಡ ಬ್ಲೌಸ್ ಇದೆ. ಇದು ರೀಸೆಂಟಾಗಿ ಹೊಲಿಸ್ಕೊಂಡಿರೋ ಅಂಥದ್ದು, ಹಂಗಾಗಿ ಬ್ಲೌಸ್ ಇನ್ನೂ ಚೆನ್ನಾಗಿದೆ, ಏನೂ ಆಗಿಲ್ಲ. ಈ ಕುಚ್ಚೆಲ್ಲ ಹಾಕಿದ್ರಲ್ಲ, ಅದು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಇಡಬೇಕಾದ್ರೆ ಎಲ್ಲ ಹಾಳಾಗ್ಬಿಟ್ಟಿದೆ. ಹಂಗಾಗಿ ಸದ್ಯಕ್ಕೆ ಇವಾಗ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಒಂದಿನ ಯಾವತ್ತಾರು ವಾಶಿಗೆ ಕೊಟ್ಬಿಟ್ಟು ಡ್ರೈ ವಾಶ್ಗೆ ಕ್ಲೀನ್ ಮಾಡಿಸಿ ಎಲ್ಲ ಎತ್ತಿ ಇಟ್ಕೋಬೇಕು. ಹಾಗಾಗಿ ಇನ್ನು ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಮದುವೆಗೆಲ್ಲ ವೈಟ್ ಸೀರೆನೇ ಹಾಕೊಳ್ಳೋ ಅಂಥದ್ದು. ವೈಟ್ ಸೀರೆಗೆ ಯಾವುದಾದ್ರೂ ಬಾರ್ಡ್ರ್ ಬಂದಿರಲಿ, ರೆಡ್ ಆಗಲಿ, ಗ್ರೀನ್ ಆಗಲಿ, ಆ ಥರ ಯಾವ್ದು ಬಂದ್ರೂ ಓಕೆನೇ. ಆದರೆ ಸೀರೆ ಮಾತ್ರ ಈ ಥರ ವೈಟು, ಈ ಥರ ಫ್ಲವರ್ ಏನಾರು ಸ್ವಲ್ಪ ಇರೋ ಅಂಥದ್ದು ತೊಗೊತೀವಿ. ಕೈಗೆ ಮಾತ್ರ ಇದು ಬ್ಲ್ಯಾಕ್ ಬಳೆ ಬರುತ್ತಲ್ಲ, ಆ ಥರನೇ ಹಾಕೊಳ್ಳೋ ಅಂಥದ್ದು. ಹಂಗಾಗಿ ಇದನ್ನು ಮದುವೆಲಿ ತೊಗೊಂಡಿರೋ ಅಂಥದ್ದು ಸಿಂಪಲ್ಲಾಗಿ ಇರುತ್ತೆ. ಇದನ್ನೇನು ಜಾಸ್ತಿ ಯೂಸ್ ಮಾಡೋದಿಲ್ವಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆ ದುಡ್ಡಿಂದೇ ತೊಗೊಂಡಿರ್ತೀವಿ. ಬರೀ 1,100 ರೂಪಾಯಿಂದು ಸೀರೆ ಇದು, ಹಂಗಾಗಿ ನಾನು ಕೂಡ ಸಿಂಪಲ್ಲಾಗಿರೋದೇ ತೊಗೊಂಡಿದ್ದೆ. ಇನ್ನು ಮದುವೆಲಿ ಹುಟ್ಟಿರೋದಕ್ಕೆ ಇನ್ನೂವರೆಗೂ ಹಾಕ್ಕೊಂಡಿಲ್ಲ ಅದನ್ನು, ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಹಂಗಾಗಿ ಹಂಗೆ ಇಟ್ಟಿರೋ ಅಂಥದ್ದು. ಇನ್ನು ಯಾವ್ದಾರ ದೇವಸ್ಥಾನಕ್ಕೆ ಹೋದರೆ ಹಾಕೋಬೋದು. ನಾವು ಎಲ್ಲೂ ಈ ಥರ ವೈಟ್ ಸೀರೆ ಎಲ್ಲ ಹಾಕ್ಕೊಂಡು ಸುಮ್ಮನೆ ಗಲೀಜಾಗುತ್ತೆ ಅಂತೇಳಿ ಹಂಗೆ ಎತ್ತಿಡ್ತಾ ಇರ್ತೀವಿ. ಇನ್ನು ಇವಾಗಲೇ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಬ್ಯಾಗ್ಗೆ ಇವಾಗೆ ಜೋಡಿಸಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಯಶು ಕೂಡ ಮಲಗಿದ್ದಾಳೆ, ಅವಳು ಎದ್ಬಿಟ್ರೆ ನನಗೆ ಯಾವ ಕೆಲಸನೂ ಮಾಡಲಿಕ್ಕೆ ಬಿಡೋದಿಲ್ಲ. ಮತ್ತೆ ಬಂದು ಇಲ್ಲೆಲ್ಲ ಗಲೀಜು ಮಾಡಿಬಿಡ್ತಾಳೆ, ಬಾತ್ರೂಮು ವಾಶ್ರೂಮ್ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ತೋರಿಸ್ತಾ ಹಂಗೇನೆ ಎತ್ತಿಟ್ಬಿಟ್ರೆ ನನಗೂ ಈಸಿ ಆಗುತ್ತಲ್ವ ಆಮೇಲೆ ಎತ್ತಿಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಒಂದೇ ಸರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಫಸ್ಟು ಬಾರ್ಡ್ರ್ ಸೀರೆಗಳನ್ನೇ ತೋರಿಸ್ತಾ ಇದ್ದೀನಿ. ಹಾಗಾಗಿ ಫಸ್ಟೇ ಎತ್ತಿಟ್ಕೊಂಡ್ಬಿಡೋಣ, ಬಾರ್ಡ್ರ್ ಸೀರೆಗಳು ಬೇರೆ, ಆ ಥರ ಪ್ಲೈನ್ ಸೀರೆಗಳು ಬೇರೆ, ಆ ಥರ ಎತ್ತಿಟ್ಕೊತೀನಿ. ಹಾಗಾಗಿ ಇನ್ನು ಈ ಸೀರೆನ 2 ವರ್ಷ ಹಿಂದೆ ದಸರಾದಲ್ಲಿ ಉಟ್ಕೊಂಡಿರೋ ಅಂಥದ್ದು. ನಮ್ಮದು ಗಾರ್ಮೆಂಟ್ಸ್ ಇದ್ದಾಗ ಪೂಜೆಗೆ ತೊಗೊಂಡಿದ್ದೆ, ಆವತ್ತು ಹಾಕೊಂಡಿರೋದಕ್ಕೆ ಇನ್ನೂವರೆಗೂ ಅದನ್ನು ಮುಟ್ಟೇ ಇಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಹಂಗಾಗಿ ಇವತ್ತು ಅದನ್ನು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನಂದು ಫೋಟೋಸು ವೀಡಿಯೋಸ್ ಎಲ್ಲ ಯಾವುದೂ ಇಲ್ಲ, ಜಾಸ್ತಿ ಸ್ವಲ್ಪನೇ ಇದೆ, ಹಂಗಾಗಿ ಅದನ್ನೇ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಮನೇಲೂ ಕೂಡ ಅಷ್ಟೇ, ಸೀರೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋಸು ಮಾಡ್ಕೊತಾ ಇರೋಂಥದ್ದು ನಾನೇ ಮಾಡ್ತಾ ಇರೋದು. ಹಂಗಾಗಿ ನೀಟಾಗಿ ಕ್ಲಿಯರೆನ್ಸ್ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬರೋ ಅಷ್ಟು ತೋರಿಸ್ತಾ ಇದ್ದೀನಿ. ಇನ್ನು ಈ ಯೆಲ್ಲೋ ಕಲರ್ ಸ್ಯಾರಿನ ಇದು 3ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಅಂತ ಹೇಳಿ ತೊಗೊಂಡಿದ್ದು. ತುಂಬಾ ಇಷ್ಟ ಆಯಿತು ನನಗಂತೂ. ಈ ಕಲರ್ ಆಗಲಿ ಬಾರ್ಡ್ರ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬರೀ 3,500 ರೂಪಾಯಿ ಅಷ್ಟೇ. ಉಡ್ಲಿಕ್ಕೂ ಅಷ್ಟೇ ತುಂಬ ಸ್ಮೂತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೆ ಬಂದು ಶಿವು ನನಗೆ ಫಸ್ಟ್ ಟೈಮು ಕೊಡಿಸಿರೋ ಅಂಥ ಸೀರೆ. ಇದು ತುಂಬಾ ಫೇವ್ರೇಟು ನನಗೆ ಅಂತಲೇ ಹೇಳ್ಬೋದು. ಅವ್ರಿಗೆ ಕಲರು ಅಷ್ಟು ತೊಗೊಂಬರ್ಲಿಕ್ಕೆ ಗೊತ್ತಾಗೋದಿಲ್ಲ, ಹಂಗಾಗಿ ಸರ್ಪ್ರೈಸಾಗಿ ತೊಗೊಂಡು ಬಂದು ಕೊಟ್ಟಿದ್ರು. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದು ಬರೀ 4,200 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೇಷ್ಮೆ ಸೀರೆನೂ ಇದ್ರ ಮುಂದೆ ಏನೂ ಇಲ್ಲ, ಅಷ್ಟು ಸ್ಮೂತಾಗಿದೆ, ವೆಯ್ಟ್ಲೆಸ್ಸು ಕೂಡ. ಕಲರು ಕೂಡ ಅಷ್ಟೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದ್ರದ್ದು ಫೋಟೋ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ಶಿವು ಹತ್ರ ಒಂದು ಯೆಲ್ಲೋ ಕಲರ್ ಶರ್ಟ್ ಇತ್ತು, ಹಂಗಾಗಿ ನನಗೂ ಕೂಡ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೇ ಥರ ಇರಲಿ ಅಂತೇಳಿ ತೊಗೊಂಡು ಬಂದಿರೋ ಅಂಥದ್ದು. ಇನ್ನು ಈ ಬ್ಲೂ ಕಲರ್ ಸ್ಯಾರಿ ಬಂದು ಅಮ್ಮನಿಗೆ ಯಾರೋ ಅದೇ ಸೀರೆನ ಕಂತಲ್ಲಿ ಕಟ್ತಾರಲ್ಲ, ತಿಂಗಳ ಇನ್ಸ್ಟಾಲ್ಮೆಂಟ್ ಥರ, ಆ ಥರ ಕಟ್ಟಬೇಕು ತೊಗೊಳ್ಳಿ ಅಂತೇಳಿ ಸೀರೆನ ಕೊಡಿಸಿದ್ರಂತೆ. ಹಂಗಾಗಿ 2,000 ರೂಪಾಯಿ ಅಂತೆ ಈ ಸೀರೆ ಅಂತ ಹೇಳ್ಬಿಟ್ಟು ಅಮ್ಮ ತೊಗೊಂಡು ಬಂದ್ಬಿಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ.
ಗೌರಿ ಹಬ್ಬಕ್ಕೆ ಅಂತೇಳಿ ತೊಗೊಂಡು ಬಂದಿದ್ರು. ನಾನು ಈ ಥರ ಸೀರೆ ಎಲ್ಲ ಹಾಕೊಳ್ಳೋದಿಲ್ಲ ಅಂತೇಳಿ ಹಂಗೆ ಎತ್ತಿಟ್ಟಿದೆ. ಇವಾಗ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಸೀರೆ ಚೆನ್ನಾಗಿದೆ, ಬಟ್ 2,000 ರೂಪಾಯಿ ಕಾಸ್ಟು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಅದ್ರದ್ದು ಬ್ಲೌಸು ಕೂಡ ಹೊಲಿಸಿಲ್ಲ, ಎತ್ತಿಟ್ಟಿದ್ದೀನಿ. ಇರೋದು 30 ಸೀರೆಯಲ್ಲಿ 20 ಸೀರೆಗೆ ಬ್ಲೌಸೇ ಇಲ್ಲ. ಹಂಗಾಗಿ ಅದಕ್ಕೆಲ್ಲ ಮ್ಯಾಚಿಂಗ್ ತರಬೇಕು ಅಂತೇಳಿ ಅಂದ್ಕೊಂಡಿರೋಂಥದ್ದು. ಇನ್ನು ಈ ಸೀರೆ ಬಂದು ಗೌರಿ ಹಬ್ಬಕ್ಕೆ ಅಮ್ಮ ಕೊಡಿಸಿದ್ದು, ತುಂಬಾ ಇಷ್ಟ ಆಯಿತು. ಇದು ಕೂಡ ವೆಯ್ಟ್ಲೆಸ್ಸೇ, ಬಾರ್ಡ್ರ್ ಏನಿಲ್ಲ, ಇದು ಸಿಂಪಲ್ ಆಗಿದೆ ಸೀರೆ ನೋಡಲಿಕ್ಕೆ. ಮತ್ತು ಉಟ್ಕೊಂಡ್ರೆ ತುಂಬಾ ರಿಚಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು ಬರೀ 1,200 ರೂಪಾಯಿ ಅಷ್ಟೇ. ತುಂಬ ಇಷ್ಟ ಆಯಿತು ನನಗೆ ಕಲರು. ಇದು ಕನಕಾಂಬರ ಕಲರ್ ಬರುತ್ತಲ್ಲ, ಆ ಥರ ಬ್ಲೂ ಬ್ಲೌಸ್ ಬಂದಿದೆ ಇದಕ್ಕೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೂ ಕೂಡ ಹ್ಯಾಂಡಲ್ಲಿ ವರ್ಕ್ ಮಾಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬರೀ 300 ರುಪೀಸ್ ಅಷ್ಟೇ. ಬ್ಲೌಸು ಎಲ್ಲ ಸ್ಟಿಚ್ ಮಾಡಿ ಮತ್ತು ಅದನ್ನು ಎಂಬ್ರಾಯ್ಡಿಂಗ್ ಮಾಡಿ ಹಾಕೊಡ್ಲಿಕ್ಕೆ ಕೈಲಿ ಕ್ರೋಸಾದಲ್ಲಿ ಹಾಕೊಟ್ಟಿದ್ದು ಅದನ್ನು ಕುಚ್ಚು. ಹಂಗಾಗಿ 1,500 ತೊಗೊಂಡಿದ್ರು. ಈ ಸೀರೆಗಳನ್ನ ತೊಗೋಬೋದು, ಈ ಬ್ಲೌಸ್ಗಳನ್ನ ಹೊಲಿಸ್ಲಿಕ್ಕೆ ತುಂಬಾ ರೈಟು ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಜಾಸ್ತಿ ಬ್ಲೌಸ್ಗೇನು ಡಿಸೈನು ಹೊಲ್ಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಈ ಸಿಂಪಲ್ ಬ್ಲೌಸ್ ಆದರೆ ನಾನೇ ಹೊಲ್ಕೊಂಡ್ಬಿಡ್ತೀನಿ. ಈ ಥರ ಡಿಸೈನ್ ಏನಾದರೂ ಬೇಕು ಅಂತ ಅಂದರೆ ಹೊರಗಡೆ ಹೊಲಿಸ್ತೀನಿ. ಹಂಗಾಗಿ ಸ್ವಲ್ಪ ಕಾಸ್ಟು ಕಡಿಮೆ ಆಗುತ್ತೆ ನನಗೆ ಅಂತಲೇ ಹೇಳ್ಬೋದು. ಸುಮ್ಮನೆ ಬಟ್ಟೆಗೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಈ ಒಡವೆಗೆ ಏನಾದರೂ ಮಾಡಿದ್ರೆ ಕಷ್ಟಕ್ಕೆ ಏನಾದರೂ ಆಗುತ್ತೆ ಅನ್ನೋದು ನನ್ನ ಮನಸ್ಸಿನ ಅನಿಸಿಕೆ ಅಷ್ಟೇ. ಇನ್ನು ಈ ಸೀರೆ ಬಂದು ನನ್ನ ತಮ್ಮನ ಮದುವೆಯಲ್ಲಿ ತೊಗೊಂಡಿರೋ ಅಂಥದ್ದು ನಾನು. ಆವಾಗ ನನಗೆ ಟೈಮ್ ಇರಲಿಲ್ಲ ಯಾವ್ದು ತೊಗೋಬೇಕು ಅಂತ ಹೇಳ್ಬಿಟ್ಟು, ಅಷ್ಟು ಕಲೆಕ್ಷನ್ನು ಗೊತ್ತಿರಲಿಲ್ಲ ನನಗೆ. ಸೀರೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾವ ಥರ ತೊಗೋಬೇಕು ಏನು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಒಟ್ಟಲ್ಲಿ ಸೀರೆ ತೊಗೋಬೇಕು ಅಂತೇಳಿ ತೊಗೊಳ್ಳೋ ಅಂಥದ್ದು. ಹಂಗಾಗಿ ಈ ಸೀರೆನ ತೊಗೊಂಡಿರೋದು. ಇದು ಡಬಲ್ ಕಲರ್ ಬರುತ್ತೆ. ಇದು ನರಿ ಮಾಡಿದ್ರೆ ನರಿಗೆನೇ ಬೇರೆ ಬರುತ್ತೆ, ಮತ್ತು ಸೀರೆನೇ ಬೇರೆ ಬರುತ್ತೆ. ಒಂಥರ ಲಂಗ ಬ್ಲೌಸ್ ಥರ ಬರುತ್ತಲ್ಲ, ಆ ಥರ ಬರುತ್ತೆ ಈ ಸೀರೆ. ಹಂಗಾಗಿ ಆವಾಗ ಇದು ಡಿಸೈನು ಇತ್ತು. ಹಂಗಾಗಿ ಇದೇ ಆವಾಗ ಹೊಸ ಡಿಸೈನು ಅಂತೇಳಿ ಸೆಟು ಕೊಟ್ಟಿದ್ದರು. ಹಂಗಾಗಿ ನಾನು ಅವತ್ತು ಇದನ್ನೇ ಕೂಡ ತೊಗೊಂಡಿರೋ ಅಂಥದ್ದು. ಇದು 1,800 ರೂಪಾಯಿ ಏನೋ ಆವಾಗ. ತುಂಬಾ ಚೆನ್ನಾಗಿದೆ. ಕಾಟನ್ನು ಸೀರೆ ಮತ್ತು ಮಿಕ್ಸ್ ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ ಸೀರೆ ಕೂಡ. ಅಂದರೆ ನಾನು ಹಾಕೊಳ್ಳೋದೇ ಇಲ್ಲ. ಇದ್ರ ಬ್ಲೌಸು ಇಲ್ಲಕ್ಕೆ ಇಲ್ಲ ನನ್ನ ಹತ್ರ. ಅದೆಲ್ಲ ಐತೆ ಅಂತ ನನ್ನ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ. ಸಿಕ್ಕಿದ್ರೆ ನೋಡೋಣ. ಇದ್ರದ್ದು ಫೋಟೋಸು ಯಾವುದೂ ಇಲ್ಲ. ನನ್ನ ತಮ್ಮನ ಮದುವೆ ಆಲ್ಬಂಬಲ್ಲಿದೆ. ಹಂಗಾಗಿ ಇವಾಗ ನಾನು ಅದು ಇದು ಸೀರೆ ಹಾಕೊಂಡ್ಮೇಲೆ ಯಾವುದು ಫೋಟೋ ಇಟ್ಕೊಂಡಿಲ್ಲ, ಹಂಗಾಗಿ ಆ್ಯಡ್ ಮಾಡ್ತಾಯಿಲ್ಲ. ಇನ್ನು ಈ ಸೀರೆ ಬಂದು ಇವಾಗ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋಂಥದ್ದು. ಇದನ್ನು ಕೂಡ ಬ್ಲೌಸ್ ಏನು ಹೊಲಿಸಿಲ್ಲ. ಹಾಗಾಗಿ ನಾನು ಇನ್ನೂ ಬೇರೆ ಕೂಡ ಮಾಡಿಲ್ಲ. ಅವಾಗ ಹೊಸ್ದಾಗೆ ಬರ್ತಾಯಿತ್ತು ಇದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬಿಟ್ಟು. ಇದನ್ನು ವರಮಹಾಲಕ್ಷ್ಮಿ ದೇವರಿಗೆ ಕೂಡ ಹುಡ್ಸಿದ್ದೀನಿ ನೋಡಿ. ಈ ಥರ ಕಾಣಿಸ್ತಾ ಇದೆ ದೇವ್ರಿಗೆ. ಇದಕ್ಕೆ ಬಾರ್ಡ್ರ್ ಏನಿಲ್ಲ, ಸೀರೆ ಫುಲ್ಲು ಒಂದೇ ಥರನೇ ಇದೆ. ಅವಾಗೆಲ್ಲ ಇದೇ ಡಿಸೈನ್ ಬರ್ತಾಯಿತ್ತು ಅಂತೇಳಿ ತೊಗೊಂಡಿರೋ ಅಂಥದ್ದು. ಇನ್ನು ಈ ಸೀರೆ ಬಂದು ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ ಇದು ನಮ್ಮ ಅಮ್ಮನ ವಾರ್ಗಿತ್ತಿ ಅಂದರೆ ನಮಗೆ ದೊಡ್ಡಮ್ಮ ಆಗಬೇಕು, ಅವ್ರು ಕೊಡಿಸಿರೋ ಅಂಥದ್ದು. ಅವ್ರ ಮಗಳಿಗೆ ನಮಗೆ ಎಲ್ಲ ಒಂದೇ ಥರ ಸೀರೆ ತೊಗೊಂಬಂದಿದ್ರು. ಹಂಗಾಗಿ ನನಗೂ ಕೂಡ ಕೊಟ್ಟಿದ್ರು. ಪಿಂಕ್ ಕಲರು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ನ ಈಸ್ಕೊಂಡಿದೆ. ಇದ್ರದ್ದು ಫೋಟೋಸು ಇದೆ, ಆದರೆ ಎಲ್ಲಿದೆ ಅಂತ ಸಿಕ್ಕಿಲ್ಲ ನನಗೆ. ಹಂಗಾಗಿ ಆ್ಯಡ್ ಮಾಡ್ತಾಯಿಲ್ಲ, ಹಂಗೆ ಹೇಳ್ತಾ ಇದ್ದೀನಿ. ಈ ಸೀರೆ ನನಗೂ ತುಂಬಾ ಇಷ್ಟ ಆಯಿತು. ಪ್ಯೂರ್ ಕಾಟನು, ಐರನ್ ಮಾಡಲೇಬೇಕಂತ ಏನಿಲ್ಲ, ತುಂಬಾ ಚೆನ್ನಾಗಿ ಯಾವ ಥರ ನರಿಗೆ ಮಾಡ್ತೀವಿ ಅದೇ ಥರನೇ ಕೂತ್ಕೊಳ್ಳುತ್ತೆ. ಇನ್ನು ಈ ಸೀರೆಗಳಿಗೆಲ್ಲ ಬ್ಲೌಸೇ ಇಲ್ಲ. ಅವಾಗೆಲ್ಲ ಹೊಲಿಸಿರೋದು ತುಂಬ ಚಿಕ್ಕದಾಗ್ಬಿಟ್ಟಿದೆ. ಹಂಗಾಗಿ ಇನ್ನು ಈ ಸೀರೆ ಬಂದು ನಮ್ಮ ಅಮ್ಮನ ಅಕ್ಕ ಅಂದರೆ ನನಗೆ ದೊಡ್ಡಮ್ಮ ಆಗಬೇಕು, ಅವರು ನನ್ನ ತಂಗಿ ಮದುವೆಯಲ್ಲಿ ಕೊಡಿಸಿದ್ರು. ಹಂಗಾಗಿ ಅದನ್ನು ಕೂಡ ಹಿಂಗೆ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿ ತರಬೇಕು. 2-3 ಸೀರೆಗೆ ಒಂದೊಂದು ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿ ತೊಗೊಳ್ಳೋಣ ಅಂತೇಳಿ ಹಂಗೆ ಇಟ್ಟಿರೋ ಅಂಥದ್ದು. ಇನ್ನು ಇಷ್ಟೇ ನನ್ನ ಹತ್ರ ಇರೋದು. ಬಾರ್ಡ್ರ್ ಸೀರೆಗಳು ತೋರಿಸಿದ್ನಲ್ವ, ಇನ್ನು ಮಿಕ್ಕಿದ್ದೆಲ್ಲ ಪ್ಲೈನ್ ಸೀರೆಗಳು ಇರೋ ಅಂಥದ್ದು ನನ್ನ ಹತ್ರ. ಇನ್ನು ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟು ಹಳೆ ಡಿಸೈನ್ ಸೀರೆಗಳೇ, ಹೊಸದು ಯಾವುದೂ ಇಲ್ಲ. ನಾನು ಹೊಸದು ಯಾವುದು ಜಾಸ್ತಿ ತೊಗೊಳ್ಳೋದು ಇಲ್ಲ. ಈ ಸೀರೆ ಬಂದು ಅಮ್ಮ ನಾನು ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ನಾನು ಗ್ರೀನ್ ಕಲರ್ ತಗೊಂಡೆ, ಅಮ್ಮ ಬ್ಲೂ ಕಲರ್ ತೊಗೊಂಡಿರೋ ಅಂಥದ್ದು. ಇನ್ನು ಯಶು ಕೂಡ ಎದ್ಬಿಟ್ಟು ಬಂದೇ ಬಿಟ್ಲು. ಇನ್ನು ಇದನ್ನು ಸಹಿತ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಹಾಕಿರೋ ಅಂಥದ್ದು ನಾನು. ಇನ್ನು ಈ ಸೀರೆ ಬಂದು ನನಗೆ ಶಿವು ಬರ್ತ್ಡೇಲಿ ಕೊಡಿಸಿರೋ ಅಂಥದ್ದು. ನೋಡಲಿಕ್ಕೆ ಈ ಥರ ಕಾಣಿಸ್ತಾ ಇದೆ, ಉಟ್ಕೊಂಡ್ರೆ ಪಿಂಕ್ ಥರ ಕಾಣಿಸುತ್ತೆ. ಡಬಲ್ ಕಲರ್ ಇದೆ ಅದು. ಹಂಗಾಗಿ ತುಂಬಾ ಚೆನ್ನಾಗಿದೆ ಅಂತೇಳಿ ಇಟ್ಕೊಂಡಿರೋ ಅಂಥದ್ದು. ಇನ್ನು ಈ ಸೀರೆ ಬಂದು ಅಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿರೋ ಅಂಥದ್ದು. 2,200 ರೂಪಾಯಿ. ಅವಾಗೆಲ್ಲ ವರ್ಕ್ ಸೀರೆ ನಾನು ತುಂಬ ಇಷ್ಟಪಟ್ಟು ತೊಗೋತಾ ಇದ್ದೆ. ಒಂದಿನ ಸಹಿತ ವೇರ್ ಮಾಡೋಕ್ಕೆ ಆಗಿಲ್ಲ. ಬ್ಲೌಸು ಕೂಡ ಇದೆ, ಆಗುತ್ತೆ ಬ್ಲೌಸು, ಆದ್ರೂ ಸಹಿತ ಹಾಕೊಳ್ಳೋದೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಇದು ವರ್ಕ್ ಆಗಲಿ ಏನೇ ಆಗಲಿ ಒಂದು ಚೂರು ಹೋಗಿಲ್ಲ. ಒಂದು 2-3 ಸತಿ ವಾಶು ಕೂಡ ಮಾಡಿದ್ದೀನಿ. ಉಟ್ಕೊಳ್ಳಿಲ್ಲ ಅಂತ ಅಂದ್ರೂ ವರ್ಷಕ್ಕೊಂದ್ಸಲಿ ವಾಶ್ ಮಾಡಿ ಒಣಗಿಸಿ ಇಡ್ತೀನಿ, ಅದು ಸ್ಮೆಲ್ಲೇನು ಬರಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ
ಹಂಗಾಗಿ ಏನೂ ಹೋಗಿಲ್ಲ, ಕಲರ್ ಆಗಲಿ ಏನೇ ಆಗಲಿ ತುಂಬಾ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಈ ಸೀರೆ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಹೈಟು ಕಡಿಮೆ ಇದೆ, ನಾನು ಸ್ವಲ್ಪ ಹೈಟ್ ಇದ್ದೀನಿ, ಸೀರೆ ಬಂದು ಸ್ವಲ್ಪ ಹೈಟು ಕಡಿಮೆ ಇದೆ. ಸಿಂಗಲ್ಲು ಪಿನ್ ಮಾಡಿದ್ರೆ ಸರಿ ಹೋಗುತ್ತೆ, ಮಾಮೂಲಿ ಡಬ್ಬಲ್ಲು ನರ್ಗೆ ಮಾಡಿ ಚಿಕ್ಕದಾಗಿ ಹಾಕಿದ್ರೆ ಅದು ಸರಿ ಹೋಗೋದಿಲ್ಲ. ಇನ್ನು ಈ ಬ್ಲ್ಯಾಕ್ ಸೀರೆ ಬಂದು ನನಗೆ ತುಂಬಾ ಇಷ್ಟ. ನನ್ನ ತಮ್ಮನ ಮಗಳು ಬರ್ತಡೇಲಿ ತೊಗೊಂಡಿರೋ ಅಂಥದ್ದು ನಾನು ಇದನ್ನು. ಆವಾಗಲೇ 1800 ರೂಪಾಯಿ ಈ ಸೀರೆ ಬಂದು ತುಂಬಾ ಚೆನ್ನಾಗಿದೆ, ಅಷ್ಟೇ ಸ್ಮೂತಾಗಿ ಕೂಡ ಇದೆ. ಇದು ಹೈಟ್ ಏನೂ ಇಲ್ಲ, ಚೆನ್ನಾಗಿದೆ. ಅಂದರೆ ಈ ಬ್ಲೌಸು ನನಗೆ ಇವಾಗ ಆಗ್ತಾ ಇಲ್ಲ, 2 ರಿಂದ 3 ಸಾರಿ ಯೂಸ್ ಮಾಡಿದ್ದೀನಿ ಈ ಸೀರೆನ. ತುಂಬಾ ಇಷ್ಟ ಆಗುತ್ತೆ ನನಗೆ, ಬ್ಲ್ಯಾಕ್ ಕಲರು ಅಂತಲೇ ಹೇಳ್ಬೋದು. ಆದರೆ ನಾನು ಜಾಸ್ತಿ ಹಾಕೊಳ್ಳೋದೇ ಇಲ್ಲ, ನನಗೆ ಬ್ಲ್ಯಾಕು ತುಂಬಾ ಇಷ್ಟ ಅಂತೇಳಿ ತೊಗೊಂಡಿರೋ ಅಂಥ ಸೀರೆ ಇದು. ತುಂಬಾ ಚೆನ್ನಾಗಿದೆ, ಎಲ್ಲನೂ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ 3 ರಿಂದ 4 ವರ್ಕ್ ಸೀರೆ ಇದೆ ಅಷ್ಟೇ, ಜಾಸ್ತಿ ಸೀರೆಗಳು ತೊಗೊಂಡಿಲ್ಲ ನಾನು, ವರ್ಕ್ ಸೀರೆಗಳನ್ನು, ಬಾರ್ಡ್ರ್ ಸೀರೆಗಳು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಸಿಂಪಲ್ ಸೀರೆಗಳು, ಹಂಗಾಗಿ ಅದನ್ನೇನು ತೋರ್ಸೋದು ಬೇಡ ಅಂತೇಳಿ ಹಂಗೆ ಎತ್ತಿಡ್ತಾ ಇದ್ದೀನಿ. ಈ ಓಲ್ಡ್ ಈಸ್ ಗೋಲ್ಡು ಅಂತಾರಲ್ಲ, ಹಂಗಾಗಿ ಹಳೆ ಸೀರೆಗಳನ್ನೇ ಜಾಸ್ತಿ ಇಟ್ಕೊಂಡಿರೋ ಅಂಥದ್ದು ನಾನು. ಇನ್ನು ಮೀಶೋದಲ್ಲಿ ಆನ್ಲೈನಲ್ಲಿ ಫಸ್ಟ್ ಟೈಮ್ ಒಂದು ಸೀರೆನ ಬುಕ್ ಮಾಡಿದ್ದು ಇದೇ ಸೀರೆ ನಾನು, ಬ್ಲ್ಯಾಕ್ ಸೀರೆ. ಇದು ಕಲರ್ ಕೂಡ ಹೋಗ್ಬಿಡ್ತು ಸ್ವಲ್ಪ, ಹಂಗಾಗಿ ಹಂಗೆ ಇಟ್ಬಿಟ್ಟಿದ್ದೀನಿ. ಅದು ಫಸ್ಟ್ ತೋರಿಸಿದ್ದು ಗ್ರ್ಯಾಂಡಾಗಿದೆ, ಸ್ವಲ್ಪ ವರ್ಕ್ ಎಲ್ಲ. ಇದು ಸಿಂಪಲ್ ಆಗಿದೆ, ಇದು ವರ್ಕ್ ಏನಿಲ್ಲ, ಎಂಬ್ರಾಯ್ಡಿಂಗ್ ಇದೆ. ಹಂಗಾಗಿ ಇದಕ್ಕೆ ಪಿಂಕ್ ಕಲರು ಬ್ಲೌಸ್ ಬಂದಿತ್ತು, ಅವಾಗೆಲ್ಲ ಟ್ರೆಂಡಿಂಗಲ್ಲಿತ್ತು, ಚೆನ್ನಾಗಿತ್ತು ಅಂತೇಳಿ ತೊಗೊಂಡಿದ್ದೆ. ಲೈಟಾಗಿ ಕಲರ್ ಕೂಡ ಶೇಡ್ ಆಗಿಬಿಟ್ಟಿದೆ. ಇನ್ನು ಈ ಸ್ಯಾರಿ ಬಂದು ಶಿವು ಕೊಡಿಸಿರೋ ಅಂಥದ್ದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ. ತುಂಬಾ ಸಿಂಪಲ್ಲಾಗಿದೆ ನೋಡಲಿಕ್ಕೆ, ಆದರೆ ಸೀರೆ ಮಾತ್ರ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫುಲ್ಲು ಸ್ಮೂತಾಗಿದೆ, ಒಂಥರ ಬೆಣ್ಣೆ ಮುಟ್ಟಿದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸೀರೆನ. ಅವರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಂಡು ಬಂದು ಕೊಟ್ಟಿದ್ದು. ನನಗೆ ಬ್ಲೂ ಕಲರ್ ಅಂತ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಇದು ಪ್ರಿಂಟೆಡ್ ಬಂದಿದೆ, ಆದರೆ ಒಂದು 2 ರಿಂದ 3 ಸತಿ ಯೂಸ್ ಮಾಡಿದ್ದೀನಿ, ಏನು ಕಲರ್ ಏನು ಶೇಡ್ ಆಗಿಲ್ಲ. ಅದು ಯಾವ ಥರ ಪ್ರಿಂಟೆಡ್ ಇದೆ ಅದೇ ಥರನೇ ಇದೆ, ಏನು ಸ್ವಲ್ಪನೂ ಹೋಗಿಲ್ಲ ಅಂತಲೇ ಹೇಳ್ಬೋದು. ನೋಡ್ಲಿಕ್ಕೆ ಆ ಥರ ಕಾಣಿಸುತ್ತೆ ಅಷ್ಟೇ. ಇದು ಯಾವುದು ಫೋಟೋಸು ನನ್ನ ಹತ್ರ ಇಲ್ಲ ಆ್ಯಡ್ ಮಾಡಲಿಕ್ಕೆ, ಹಂಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಪ್ಲೈನ್ ಸೀರೆಗಳು, ಇದರಲ್ಲೇ ಒಂದು ಹಬ್ಬಕ್ಕೆ ಯಾವ್ದಾದ್ರು ಹೊಲ್ಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಕೆಲಸಕ್ಕೆಲ್ಲ ಹೋದ್ಮೇಲೆ ನಾನು ಸೀರೆ ಹಾಕೊಂಡು ಹೋಗೋಕ್ಕಾಗಲ್ಲ, ಡ್ರೆಸ್ನೇ ಹಾಕೊಂಡು ಹೋಗೋವಂಥದ್ದು. ಮತ್ತು ಸೀರೆ ಎಲ್ಲ ಹಾಕೊಂಡು ಹೋದ್ರೂ ಕೆಲಸನೂ ಮಾಡ್ಲಿಕ್ಕಾಗೋದಿಲ್ಲ, ನಾವು ಮಾಡೋ ಕೆಲಸಕ್ಕೆ ಸೀರೆ ಎಲ್ಲ ಹಾಕೊಂಡು ಹೋಗೋಕೆ ಆಗೋದಿಲ್ಲ. ಹಂಗಾಗಿ ಬ್ಲೌಸ್ ಯಾವುದನ್ನೂ ಜಾಸ್ತಿ ಹೊಲ್ಸ್ಕೊಳ್ಳೋದಿಲ್ಲ, ನನಗೆ ಯಾವ್ದು ಅವಶ್ಯಕತೆ ಇದೆ ಅದು ಮಾತ್ರ ಹೊಲ್ಸ್ಕೊತೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಎತ್ತಿಡ್ತಾ ಇದ್ದೀನಿ ಇವಾಗ. ಇನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ, ನಾನು ಫಸ್ಟು ಯಾವುದು ವಿಡಿಯೋ ಹಾಕ್ತೀನಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಂಥದ್ದು. ನನ್ನ ಸೀರೆ ಕಲೆಕ್ಷನ್ ಎಲ್ಲ ನೋಡಿದ್ರಲ್ವಾ, ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೂಡ ಮಾಡಿ. ನನಗೂ ಒಂಥರ ಖುಷಿ ಅನಿಸುತ್ತೆ ವಿಡಿಯೋ ಮಾಡಾಕಿರೋದ್ಗೂ. ಬಾಯ್ ಫ್ರೆಂಡ್ಸ್.